ವೆಲ್ಕಮ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಯಾವುದು ಅಂದರೆ ಸಮಾಸಗಳು. ಸಮಾಸ ಅಂದರೆ ಏನು? ಸಮಾಸ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಒಂದು ಪದವಾಗುವುದೇ ಸಮಾಸ. ಅಂದರೆ ಎರಡು ಪದಗಳಂದರೆ ಇಲ್ಲಿದೆ ನೋಡಿ, ಪೂರ್ವ ಪದ ಮತ್ತು ಉತ್ತರ ಪದ. ಪೂರ್ವ ಪದ ಏನು? ಕೈಯನ್ನು. ಉತ್ತರ ಪದ ಮುಗಿ. ಏನಾಯಿತು? ಕೈ ಮುಗಿ. ಇಲ್ಲಿ ಎನ್ನು ಅನ್ನೋ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ. ಹಾಗಾಗಿ ಇಲ್ಲಿ ಏನು ಬಂದಿದೆ? ಕೈ ಮುಗಿ. ಇದನ್ನು ಏನಂತೀವಿ? ಈ ಥರ ಅಂದರೆ ಇದನ್ನು ಸಮಾಸ. ಈಗ ಒಂದೊಂದಾಗಿ ಎಲ್ಲ ಸಮಾಸಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾವುದು? ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದ್ರೇನು? ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥವು ಪ್ರಧಾನವಾದರೆ ಅದನ್ನು ತತ್ಪುರುಷ ಸಮಾಸ ಅಂತ ಕರಿತೀವಿ. ಈಗ ಒಂದು ಉದಾಹರಣೆ ನೋಡೋದಾದರೆ, ಅರಸನ ಮನೆ ಏನಾಗಿದೆ? ಅರಮನೆ. ಅರಸನ ಪ್ಲಸ್ ಮನೆ ಅರಮನೆ. ಎರಡು ನಾಮಪದಗಳು, ಆದರೆ ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ. ಇದನ್ನು ನಾವೇನಂತ ಕರಿತೀವಿ? ತತ್ಪುರುಷ ಸಮಾಸ. ಎರಡನೇದು ಕರ್ಮಧಾರಯ ಸಮಾಸ. ಪೂರ್ವ ಪದವು ವಿಶೇಷಣ ಮತ್ತು ಉತ್ತರದ ನಾಮಪದದೊಡನೆ ಸೇರಿ ಸಮಾಸವಾಗುವುದೇ ಕರ್ಮಧಾರಯ ಸಮಾಸ. ಅಂದರೆ ಏನು? ಪೂರ್ವ ಪದ ವಿಶೇಷಣವಾಗಿರುತ್ತೆ, ಉತ್ತರ ಪದ ನಾಮಪದ ಆಗಿರುತ್ತೆ. ಈ ಎರಡೂ ಸೇರಿ ಆದರೆ ಅದನ್ನೇನಂತೀವಿ? ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮುಂದಿನ ಸಮಾಸ ನೋಡೋಣ. ದ್ವಿಗು ಸಮಾಸ. ದ್ವಿಗು ಸಮಾಸ ಅಂದರೆ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ. ಇಲ್ಲಿ ನೋಡಿ, ಉದಾಹರಣೆ ಇದೆ ನೋಡಿ, ಮೂರು ಮತ್ತು ಮಡಿ. ಈ ಪೂರ್ವ ಪದ ಏನಾಗಿದೆ? ಇದು ಸಂಖ್ಯಾವಾಚಕ. ಉತ್ತರ ಪದ ಏನಾಗಿದೆ? ಇದು ನಾಮಪದ. ಎರಡೂ ಸೇರಿ ಆಗುವ ಸಮಾಸಕ್ಕೆ ನಾವು ದ್ವಿಗು ಸಮಾಸ ಅಂತ ಕರಿತೀವಿ. ನೆಕ್ಸ್ಟು ಬಹುವ್ರೀಹಿ ಸಮಾಸ. ಏನು? ಎರಡು ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಆ ಪದಗಳ ಅರ್ಥ ಮುಖ್ಯವಾಗದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುವುದಕ್ಕೆ ಏನಂತೀವಿ? ನಾವು ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ಈಗ ಒಂದು ಉದಾಹರಣೆ ನೋಡೋಣ. ಉದಾಹರಣೆ ನೋಡಿದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಪೂರ್ವ ಪದ ಏನಾಗಿದೆ? ಚಂದ್ರನಂತೆ ಪ್ಲಸ್ ಮುಖವುಳ್ಳವಳು. ಇಲ್ಲೇನು ಬಂದಿದೆ? ಚಂದ್ರಮುಖಿ. ಅಂದರೆ ಇಲ್ಲಿ ಏನು ಬಂದಿದೆ ಪದಗಳು, ಇವುಗಳ ಅರ್ಥ ಪ್ರಧಾನವಾಗದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುವುದಕ್ಕೆ ಏನಂತೀವಿ? ನಾವು ಬಹುವ್ರೀಹಿ ಸಮಾಸ ಅಂತ ಕರಿತೀವಿ. ನೆಕ್ಸ್ಟು ಅಂಶಿ ಸಮಾಸ. ಅಂಶಿ ಸಮಾಸ ಅಂದ್ರೇನು? ಪೂರ್ವ ಪದವು ಅಂಶವಾಚಕವಾಗಿದ್ದು ಉತ್ತರ ಪದವು ಅಂಶಿವಾಚಕವಾಗಿದ್ದು ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸಕ್ಕೆ ಏನಂತೀವಿ? ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಈಗ ಉದಾಹರಣೆ ನೋಡೋಣ. ಪೂರ್ವ ಪದ ಏನಾಗಿದೆ? ಬೆರಳಿನ. ಇದೇನು? ಅಂಶವಾಚಕ. ಉತ್ತರ ಪದ ಏನಾಗಿದೆ? ಉತ್ತರ ಪದ ತುದಿ. ಏನಾಯಿತು? ತುದಿ ಬೆರಳು. ಬೆರಳಿನ ಅನ್ನೋದು ಅಂಶವಾಚಕ ಆಗಿದ್ದರೆ ತುದಿ ಅನ್ನೋದು ಅಂಶಿವಾಚಕ. ಏನಾಯಿತು? ತುದಿ ಬೆರಳು. ಇದನ್ನು ನಾವೇನಂತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಇಲ್ಲಿ ಪೂರ್ವ ಪದದ ಅರ್ಥನೇ ಪ್ರಧಾನ ಆಗಿರೋದು ಕೂಡ, ಅದನ್ನು ಕೂಡ ನಾವು ನೋಡ್ಬೋದು. ನೆಕ್ಸ್ಟು ದ್ವಂದ್ವ ಸಮಾಸ. ದ್ವಂದ್ವ ಸಮಾಸ ಅಂದ್ರೇನು? ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ತೋರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗುಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಅಂತ ಕರಿತೀವಿ. ಅಂದರೆ ಇಲ್ಲಿ ಏನಿದೆ? ಎರಡು ಅಥವಾ ಹೆಚ್ಚಿನ ನಾಮಪದಗಳು ಸೇರಿದ್ರೂ ಎಲ್ಲ ಪದಗಳ ಅರ್ಥ ಕೂಡ ಇಲ್ಲಿ ಪ್ರಧಾನವಾಗಿ ಬರುತ್ತೆ. ಪೂರ್ವ ಪದ ಅಥವಾ ಉತ್ತರ ಪದ ಅಂತಲ್ಲ, ಇಲ್ಲಿ ಎಲ್ಲ ಪದಗಳ ಅರ್ಥ ಕೂಡ ಪ್ರಧಾನವಾಗಿ ಬರುತ್ತೆ. ಈಗ ನೋಡೋದಾದರೆ ಕೃಷ್ಣನು ಪ್ಲಸ್ ಅರ್ಜುನನು. ಏನಾಯಿತು? ಕೃಷ್ಣಾರ್ಜುನರು. ಎರಡು ಪದನೂ ಅಲ್ಲಿ ಪ್ರಧಾನವಾಗಿ ಬಂದಿದೆ, ಹೌದಲ್ವಾ? ಇದನ್ನು ನಾವೇನಂತೀವಿ? ದ್ವಂದ್ವ ಸಮಾಸ ಅಂತ ಕರಿತೀವಿ. ನೆಕ್ಸ್ಟು ಕ್ರಿಯಾ ಸಮಾಸ.
ಕ್ರಿಯಾ ಸಮಾಸ ಅಂದ್ರೇನು? ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದವಾಗಿದ್ದರೆ ಅಂತಹ ಸಮಾಸಗಳಿಗೆ ಕ್ರಿಯಾ ಸಮಾಸ ಅಂತ ಕರಿತೀವಿ. ಏನಾಗಿರಬೇಕು? ಪೂರ್ವ ಪದ ನಾಮಪದವಾಗಿರಬೇಕು. ಈಗ ಒಂದು ಉದಾಹರಣೆ ನೋಡೋಣ. ಮರವನ್ನು ಪ್ಲಸ್ 10 ಮರ 10 ಏನಿದೆ ಇಲ್ಲಿ? ಪೂರ್ವ ಪದ ನಾಮಪದವಾಗಿದೆ, ಉತ್ತರ ಪದ ಕ್ರಿಯಾಪದವಾಗಿದೆ. 10 ಅನ್ನೋದು ಕ್ರಿಯೆ. ಈ ಎರಡು ಪದಗಳು ಸೇರಿ ಆಗೋ ಇದಕ್ಕೆ ಸಮಾಸ ಏನಂತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ. ಮುಂದಿಂದು ನೆಕ್ಸ್ಟ್ ಸಮಾಸ ಗಮಕ ಸಮಾಸ. ಗಮಕ ಸಮಾಸ ಅಂದ್ರೇನು? ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತವನ್ನು ಹೊಂದಿದ್ದು ಉತ್ತರದ ನಾಮಪದದೊಡನೆ ಸೇರಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ನೋಡೋಣ. ಉದಾಹರಣೆ ನೋಡಿದಾಗ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಏನಿದೆ? ಇವನು ಇದೇನು? ಸರ್ವನಾಮ. ಇವನು ಅನ್ನೋದು ಸರ್ವನಾಮ, ಮನುಷ್ಯ ಅನ್ನೋದು ನಾಮಪದ. ಈ ಎರಡು ಸೇರಿ ಏನಾಗಿದೆ? ಈ ಮನುಷ್ಯ. ಈ ಮನುಷ್ಯ ನೋಡಿ ಏನಾಯಿತು? ಈ ಮನುಷ್ಯ. ಇವನು ಅನ್ನೋದು ಸರ್ವನಾಮ, ಮನುಷ್ಯ ಅನ್ನೋದು ನಾಮಪದ. ಈ ಎರಡು ಸೇರಿ ಆಗಿದ್ದು ಗಮಕ ಸಮಾಸ. ಸೊ ಸಮಾಸಗಳು ತುಂಬ ಅಂದರೆ ತುಂಬ ಸುಲಭವಾಗಿದ್ದಾವೆ. ಸೊ 1-2-3 ಸಲ ಓದಿದ್ರೆ ಸಾಕು, ತುಂಬ ಸುಲಭವಾಗಿದೆ. ಆದಷ್ಟು ಬೇಗ ಕೂಡ ಕಲ್ತ್ಕೋಬೋದು ನಾವು. ಮುಂದಿನ ಸಮಾಸ ನೋಡೋಣ. ಅರಿ ಸಮಾಸ. ಅರಿ ಸಮಾಸ ಅಂದ್ರೇನು? ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳು ಸೇರಿ ಸಮಾಸವಾದರೆ ಅದನ್ನು ಏನಂತೀವಿ? ಅರಿ ಸಮಾಸ ಅಂತ ಕರಿತೀವಿ. ಉದಾಹರಣೆ ನೋಡೋಣ. ಪರಮ ಪ್ಲಸ್ ಬ್ರಹ್ಮ ಪರಬ್ರಹ್ಮ. ಇನ್ನೊಂದು ಮಂಗಳದ ಪ್ಲಸ್ ಊರು. ಮಂಗಳದ ಅನ್ನೋದೇನಿದೆ ಇದು ಸಂಸ್ಕೃತ ಪದ, ಊರು ಅನ್ನೋದೇನಿದೆ ಇದು ಕನ್ನಡ ಪದ. ಈ ಎರಡೂ ಪದಗಳು ಸೇರಿ ಸಮಾಸವಾದಾಗ ಅದೇನಾಗುತ್ತೆ? ಅರಿ ಸಮಾಸವಾಗುತ್ತೆ. ಇದಿಷ್ಟು ಕನ್ನಡ ವ್ಯಾಕರಣದಲ್ಲಿ ಬರುವ ಸಮಾಸಗಳ ಬಗ್ಗೆ ಪೂರ್ತಿಯಾದ ವಿವರಗಳು. ತುಂಬ ಸುಲಭನೇ ಇದೆ, ತುಂಬ ಅಂದರೆ ತುಂಬ ಸುಲಭವಾಗಿದೆ. ಪ್ರತಿಯೊಂದು ಪದಕ್ಕೂ ತುಂಬ ಚಿಕ್ಕದಾಗಿ ವಿವರಣೆ ಕೂಡ ಇದೆ. ಎಲ್ಲರೂ ಕೂಡ ತುಂಬ ಸುಲಭವಾಗಿ ಕಲಿಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ವಿಡಿಯೋಯಿಂದ ಸ್ವಲ್ಪನಾದರೂ ನಾವೇನಾದರೂ ತಿಳ್ಕೊಂಡಿದ್ದೀವಿ ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಚಾನಲ್ನ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.